ಇದರ ಮಧ್ಯೆ ಅಚ್ಚರಿ ಮೂಡಿಸ್ತಾ ಇದೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆ. ರಾಜ್ಯ ಬಿಜೆಪಿ ಅಧ್ಯಕ್ಷರ ಬದಲಾವಣೆಯ ಸೂಚನೆಯನ್ನೇನಾದರೂ ಜೋಶಿ ಅವರು ಹೇಳ್ತಾ ಇದ್ದಾರಾ? ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಅಂತ ನಾನು ಹೇಳಲ್ಲಪ್ಪ. ಪ್ರಹ್ಲಾದ್ ಜೋಶಿ ಅವರ ಮಾತಿದು. ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಆಗಲ್ಲ ಅಂತ ನಾನು ಹೇಳಲ್ಲ. ದೇಶಾದ್ಯಂತ ಮಂಡಲ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ, ಜಿಲ್ಲಾಧ್ಯಕ್ಷರ ಮಟ್ಟದಲ್ಲಿ ರಾಜ್ಯಾಧ್ಯಕ್ಷ, ರಾಷ್ಟ್ರಾಧ್ಯಕ್ಷರ ಬದಲಾವಣೆಯ ಪ್ರಕ್ರಿಯೆ ನಡೀತಾ ಇದೆ. ರಾಷ್ಟ್ರಾಧ್ಯಕ್ಷರ ಬದಲಾವಣೆ ವಿಚಾರದಲ್ಲೂ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಬೂತ್ ಮಟ್ಟದಲ್ಲಿ, ಮಂಡಲ ಮಟ್ಟದಲ್ಲೂ, ಜಿಲ್ಲಾ ಮಟ್ಟದಲ್ಲೂ, ತಾಲೂಕು ಮಟ್ಟದಲ್ಲೂ ಆಗ್ತಾ ಇದೆ. 4-5 ತಿಂಗಳ ಹಿಂದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲವು ರಾಜ್ಯಾಧ್ಯಕ್ಷರ ಆಯ್ಕೆ ಕೂಡ ಆಗಿ ಹೋಗಿದೆ. ಇದ್ದವರನ್ನೇ ಮುಂದುವರಿಸಬಹುದು, ಬೇಕಾದರೆ ಇಲ್ವಾ ಬದಲಾವಣೆ ಕೂಡ ಮಾಡಬಹುದು ಅಂತ ಹೇಳಿ ಮಂಗಳೂರಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ಕೊಟ್ಟಿದ್ದಾರೆ. ಇದೇ ಪ್ರೋಸೆಸ್. ಈ ಪ್ರೋಸೆಸ್ ಅಂದ್ರೆ ಮತ್ತೊಮ್ಮೆ ಆಯ್ಕೆ ಬದಲಾವಣೆ ಆಗ್ತದೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಇಡೀ ದೇಶಾದ್ಯಂತ ಇದರಲ್ಲಿ ಇರುವಂಥದ್ದು, ಇಡೀ ದೇಶಾದ್ಯಂತ ಇವತ್ತು ನಮ್ಮ ಬೂತ್ ಅಧ್ಯಕ್ಷರು, ಅದಾದ ನಂತರ ಮಂಡಲ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರ ನಂತರ ರಾಜ್ಯಾಧ್ಯಕ್ಷರು, ರಾಜ್ಯಾಧ್ಯಕ್ಷರ ನಂತರ ರಾಷ್ಟ್ರೀಯ ಅಧ್ಯಕ್ಷರು, ಎಲ್ಲ ಚುನಾವಣೆಗಳು ನಡೀತಾವೆ. ಚುನಾವಣೆ ನಡೆಯುವಂಥ ಇದೊಂದು ಪ್ರೋಸೆಸ್ ಇದೆ. ಈ ಪ್ರೋಸೆಸ್ ಕರ್ನಾಟಕದಲ್ಲಿ ಆಗ್ತದೆ. ಪ್ರೋಸೆಸ್ ಆದ್ಮೇಲೆ ಅವ್ರು ವಾಪಸ್ ಬರಲ್ಲ ಅಂತ ಹೇಳಿಲ್ಲ. ಅವರ ಒಂದೇ ವರ್ಷ ಆಗಿದೆ ಅಂತಂದ್ರೆ ಅದಕ್ಕೆ ಸಂಬಂಧಿಸಿದಂತೆ ಯಾರನ್ನ ಇಲ್ಲಿ ಇನ್ಚಾರ್ಜ್ ಅಂತ ಹಾಕ್ತಾರ ಅವ್ರೆಲ್ಲರ ಜೊತೆಗೆ ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿದ ನಂತರ ನಾವು ಏನ್ ಈಗ ಇದೇ ಪ್ರೋಸೆಸ್. ಈ ಪ್ರೋಸೆಸ್ ಅಂದ್ರೆ ಮತ್ತೊಮ್ಮೆ ಆಯ್ಕೆ ಆಗುವುದೇ ಪ್ರೋಸೆಸ್. ಈಗ ಇತ್ತೀಚೆಗೆ ಕೆಲವರು ಒಂದು 4-5-6 ತಿಂಗಳ ಹಿಂದೆ ಕೆಲವು ರಾಜ್ಯಗಳಿಗೆ ಅಪಾಯಿಂಟ್ ಅಲ್ಲಿಯೂ ಪ್ರೋಸೆಸ್ ಆಗುತ್ತೆ, ಇಲ್ಲಿಯೂ ಪ್ರೋಸೆಸ್. ಬದಲಾವಣೆ